ಕೋರಮಂಗಲದಲ್ಲಿ ಮರ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಮೂಡಲಗಿರಿಯವರ ಸಹೋದರಿ ಕಮಲಮ್ಮ ಕಣ್ಣೀರು ಹಾಕಿಕೊಂಡಿದ್ದಾರೆ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು ಮೂಡಲಗಿರಿ. ನಿನ್ನೆ ಮರ ಬಿದ್ದು ಅದರ ಕೆಳಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಆರ್ಡರ್ ಇದೆ ಅಂತ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿರೋದು. ಮೂಡಲಗಿರಿ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿದ್ದವರು. ಕೆಲಸ ಇದೆ ಅಂತ ಮನೆಯಿಂದ ಹೊರಟವರು ಈಗ ನೋಡಿದ್ರೆ ಶವವಾಗಿ ಮನೆ ತಲುಪಿದ್ದಾರೆ. ನಮಗೆ ಅಪ್ಪ ಅಮ್ಮ ಇಲ್ಲ, ಅಣ್ಣನೇ ನಮ್ಮನ್ನು ನೋಡಿಕೊಳ್ತಾ ಇದ್ದ, ಈಗ ಸಹೋದರ ಕೂಡ ಮೃತಪಟ್ಟ ಅಂತ ಅವ್ರ ಸಹೋದರಿ ಕಣ್ಣೀರು ಹಾಕ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ಮೃತನ ಸಹೋದರಿ ಕಮಲಮ್ಮ ಕಣ್ಣೀರು ಹಾಕಿದ್ದಾರೆ. ಈ ಕುರಿತು ಮೃತ ಮೂಡಲಗಿರಿ ಅವರ ಸಹೋದರಿ ಕಮಲಮ್ಮ ಅವರನ್ನು ನಮ್ಮ ಪ್ರತಿನಿಧಿ ಸತ್ತಾರ್ ಮಾತಾಡಿಸಿದ್ದಾರೆ ನೋಡಿ. ಕೋರಮಂಗಲದಲ್ಲಿ ನಿನ್ನೆ ಮರ ಬಿದ್ದು ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಂತಹ ಮೂಡಲಗಿರಿ ಅವರು ಮರ ಬಿದ್ದಂತಹ ಪರಿಣಾಮ ಸ್ಥಳದಲ್ಲೇ ಮೃತಪಡ್ತಾರೆ. ಸದ್ಯ ನಮ್ಮ ಜೊತೆ ಅವರ ಕುಟುಂಬಸ್ಥರಿದ್ದಾರೆ, ಅವರ ಸಹೋದರಿ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಅವರು ನಿನ್ನೆ ಈ ಥರ ದುರಂತ ಆಯಿತು, ಎಷ್ಟು ಗಂಟೆಗೆ ಆಯಿತು ಮೇಡಮ್? ನಿಮ್ಗೆ ಯಾವ ಗೊತ್ತು? ನಮ್ಗೆ 4 ಗಂಟೆಗೆ ಗೊತ್ತಾಗಿದ್ದು. 2:45 ಗಂಟೆಗೆ 2:45 ಹೋದ್ರು ಮನೆಯಿಂದ. ಊಟ ಮಾಡ್ಬಿಟ್ಟು ಹೋದವರು 4 ಗಂಟೆಗೆ ಬಂದು ಹೇಳಿದ್ರು, ಹಿಂಗೆ ಮರ ಬಿದ್ದೋಗ್ಬಿಟ್ಟೈತೆ, ತಲೆ ಮೇಲೆ ಸೀರಿಯಸ್ ಆಗ್ಬಿಟ್ಟಿದೆ, ಸಂಜೆ ಎತ್ಕೊಂಡು ಹೋಗಿದ್ದಾರಮ್ಮ ಅಂತ ಬಂದು ಹೇಳಿದ್ರು. ಅವಾಗ ನಮ್ಮ ಮಗನ ಕಳಿಸ್ದೆ. ಆಮೇಲೆ ಅಲ್ಲಿ ತೀರಾ ಊಟರೆ ಅಂತ ಮೆಸೇಜ್ ಬಂತು. ಮೇಡಮ್, ಅವ್ರು ಏನು ಕೆಲಸ ಮಾಡ್ತಾ ಇದ್ರು? ಕೆಲಸ ಅವ್ರು ಮಾಡ್ತಾ ಇದ್ರು. ಕರೆಂಟ್ ಮನೆಯಿಂದ ಹೋಗುವಾಗ ಏನಾದರೂ ಆರ್ಡ್ರ್ ಇತ್ತಾ? ಏನಕ್ಕೆ ಆರ್ಡ್ರ್ ಏನೋ ಇತ್ತು, ಅದು ಹೋಯ್ತಾ ಇದ್ರಂತೆ ಗಾಡಿ ತಗೊಂಡು. ಇನ್ನೊಬ್ರು ಯಾರೋ ಗಾಯ ಆಗಿತ್ತು, ಅವ್ರು ಯಾರು? ಅವರು ಹತ್ತು ಕಡೆ ರೋಡಲ್ಲಿ ಇದ್ದಾರೆ. ಅವ್ರ ಫ್ರೆಂಡಿಗೆ ಏನೂ ಆಗಿಲ್ಲ. ಅವ್ರಿಗೆ ಇವ್ರು ಹಿಂದೆ ಕೂತಿದ್ರಲ್ಲ, ಇವ್ರ ತಲೆ ಮೇಲೆ ಬಿದ್ದಿದೆ ಮರ. ಅದು ಇವರು ಡ್ರೈವ್ ಮಾಡ್ತಿದ್ರೆ ಇವ್ರು ಹಿಂದ್ಗಡೆ ಇವ್ರು ಹಿಂದೆ ಕೂತಿದ್ರಂತೆ. ಅವ್ರು ಡ್ರೈವಿಂಗ್ ಮಾಡ್ತಾ ಇದ್ರಂತೆ. ಅವ್ರೇನಾದ್ರು ಹೇಳಿದ್ರೆ ಯಾವ ಥರ ಇನ್ಸಿಡೆಂಟ್ ಆಯಿತು, ಏನಾದ್ರು ಮಾತಾಡಿದ್ರು ಅವ್ರ ಜೊತೆ? ಏನು ಮಾತಾಡಿಲ್ಲ. ಕಿರಣ್ ಗೊತ್ತೇನೋ, ಅದು ನನಗೆ ಗೊತ್ತಿಲ್ಲ. ಇನ್ನೂ ಸರಿ ಗೊತ್ತಿಲ್ಲ ನಮ್ಗೆ ಅದೆಲ್ಲ ಏನು ಅಂತ. ಅಂದರೆ ಇದು ಅಲ್ಲೇ ಜನರು ಅಂತಿದ್ರು, ನೀವು ಆವಾಗಲೇ ಅಂತಿದ್ರಿ ಇದು ಒಣಗಿದ ಮರ, BBMP ಅವ್ರು ನಿರ್ಲಕ್ಷ್ಯ ಮಾಡಿ ಸರ್. ಅದನ್ನು 3:15 ಗಾಳಿ ಬೀಸ್ತು. ಅಂಥ ಗಾಳಿ ಏನು, ಅಂಥ ದೊಡ್ಡ ಗಾಳಿನೂ ಬೀಸಿಲ್ಲ. ಅದು ನೋಡಿದ್ರೆ ನಾವು 3:15 ಸ್ವಲ್ಪ ಗಾಳಿ ಬೀಸ್ತು ಇತ್ತು ಕಡೆನೂ. ಅಂಥ ದೊಡ್ಡ ಗಾಳಿನೂ ಅಲ್ಲ. ಅಂಥ ಗಾಳಿಗೆ ಮರ ಬಿದ್ದಿದೆ ಅಂದರೆ ಏನು ಸರ್ ಇದು? ಮಳೆಗಾಲ ಅಂತ ಗೊತ್ತು, ಎಷ್ಟು ಜನಕ್ಕೆ ಅಪಾಯ ಆಗಿದೆ ಅಂತಲೂ ಗೊತ್ತು, ಎಷ್ಟು ಜನ ಸತ್ತಿದ್ದಾರೆ ಅಂತಲೂ ಗೊತ್ತು ಜನಗಳಿಗೆ, BBMP ಅವ್ರಿಗೆ. ಅದೆಲ್ಲ ಸರಿ ಮಾಡ್ಬೇಕು ತಾನೆ ಅವರು ಮಳೆಗಾಲ ಬಂದಾಗ. ಈ ಒಂದು ದುರಂತ ಆದಮೇಲೆ ಯಾರಾದರೂ ಅಧಿಕಾರಿಗಳು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಜೊತೆ ಏನೋ ಮಾಹಿತಿ, ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ? BBMP ಅವ್ರು ಮಾತ್ರ ಅಲ್ಲಿ ಇದು ಆಸ್ಪತ್ರೆ ಹತ್ರ ಅದೇ ಆಧಾರ ಕಾರ್ಡ್ ಕಳಿಸಿ ಅಂತ ಹೇಳಿದ್ರು. ಅದೊಂದು ಕಳಿಸಿದ್ದೀವಿ. ಪಾಸ್ಬುಕ್ಕು ಆಧಾರ ಕಾರ್ಡ್ ಕಳಿಸಿ ಕಿರಣ್ ಮೂಡಲಗಿರಿ ಅವ್ರದ್ದು ಅಂತ ಅಂದರು. ಅದೊಂದು ಕಳಿಸ್ತಾ ಅಷ್ಟೇ, ಇನ್ನೇನು ಮಾತಾಡಿಲ್ಲ ಅವರು. ಈಗ ಮೃತದೇಹ ಎಲ್ಲಿದೆ ಮೇಡಮ್? ಅವ್ರ ಆಸ್ಪತ್ರೆ ಕಡೆಯಿಂದ ಏನಾದರೂ ಮಾಹಿತಿ ಸಿಕ್ತಿ? ಎಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್? ಇವಾಗ 8-9 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಎಲ್ಲ ಹೋಗಿದ್ದು ವಿಟೋರಿಯಾಗೆ ಸಂಜಾನ್ಸಿಂದ ವಿಟೋರಿಗೆ ಹೋಗಿದ್ದು. ಸಂಜಾನ್ಸಲ್ಲೇ ಆಯ್ತಾ? ಫ್ಯಾಮಿಲಿ ಈಗ ಬೆಂಗಳೂರು ಎಲ್ಲ ಇಲ್ಲಿ ಇರೋದು ಬೇರೆ? ನಾನು ಅವ್ರ ಅಕ್ಕ ನಮ್ಮ ಜೊತೆಲೇ ಇದ್ದಿದ್ದು, ನಮ್ಮ ತಮ್ಮ ಅವರು. ಎಷ್ಟು ವರ್ಷದಿಂದ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದಾರೆ ಮೇಡಮ್? ಅಲ್ಲಿ ತುಂಬ ವರ್ಷದಿಂದ ಮಾಡ್ತಾಯಿದ್ದಾರೆ ಸರ್. ಅವರು ಅವಾಗಿಂದನೂ ಎಲೆಕ್ಟ್ರಿಕ್ ಕೆಲಸನೇ ಮಾಡ್ತಾಯಿರೋದು. ತುಂಬ ವರ್ಷದಿಂದ ಪಾಪ ಅದೇ ಕೆಲಸ ಮಾಡ್ತಾಯಿರೋದು. ತಂದೆ ತಾಯಿ ಎಲ್ಲ ತೀರೋದ್ರು. ಅಣ್ಣದಿರು ತೀರೋಗಿ 3 ವರ್ಷ ಆಯ್ತು. 2 ಅಣ್ಣದಿರು ತೀರೋಗ್ಬಿಟ್ಟು ಇವನೊಬ್ಬನೇ ತಮ್ಮ ಇದ್ದಿದ್ದು ನಮಗೆ. ಇಡೀ ಕುಟುಂಬನವರೇನು ಜವಾಬ್ದಾರಿ ನೋಡ್ಕೊತಾ ಇದ್ರು. ನಮಗೂ ನಮ್ಮ ಯಜಮಾನ್ರಿಲ್ಲ, ನಾನು ನನ್ನ ಮಗ ಇರೋದಿಲ್ಲ. ಇವಿಷ್ಟು ಸಹೋದರಿಯ ಕಣ್ಣೀರ ಮಾತು. ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ನಿನ್ನೆ ನಡೆದಂತಹ ಯಾರದೋ ನಿರ್ಲಕ್ಷ್ಯಕ್ಕೆ, ಇನ್ಯಾರದೋ ನಿರ್ಲಕ್ಷ್ಯದಿಂದ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.